ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಕನ್ನಡಿಗರಿಗೆ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ. ಮತ್ತು ಎಜುಕೇಷನ್ನಲ್ಲಿ ಬಂದಾಗ ಈಗ ನಮ್ಮ ಕರ್ನಾಟಕ ಈಗ ಇಂಡಿಯಾದಲ್ಲಿ ಕಂಪೇರ್ ಮಾಡಿದಾಗ ಬೆಂಗಳೂರು ಬೆಸ್ಟ್ ಆಗಿದೆ ಎಜುಕೇಷನ್ಸಲ್ಲಿ. ಅದರಿಂದ ನಮ್ಮ ಸ್ಟೇಟ್ ಬಂದಾಗ ಕರ್ನಾಟಕ ಬಂದಾಗ ಕರ್ನಾಟಕದಲ್ಲಿ ಯಾವ ಎಮ್ ಎನ್ ಸಿ ಕಂಪ್ನೀಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ಸ್ ಆಗಿರ್ಬೋದು, ಕನ್ನಡಿಗರಿಗೆ ಫಸ್ಟ್ ಮೊದಲು ಆದ್ಯತೆ ಕೊಡಬೇಕು. ಅದರಲ್ಲಿ ಒಂದು 70% ಆದರೂ ಗೌರ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು 70% ಕನ್ನಡದಲ್ಲಿ ಕೊಟ್ಟಾಗ ಕನ್ನಡಿಗೆ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ. ಅದರಿಂದ ಎಲ್ಲರೂ ಚೆನ್ನಾಗಿರ್ಬೋದು ಅನ್ನೋದು ನನ್ನ ದೃಷ್ಟಿ. ಬಟ್ ಇನ್ನೊಂದು ಏನು ಹೇಳಬೇಕಂದ್ರೆ, ನಮಗೆ ಓವರಾಲ್ ನೋಡೋಕೆ ಹೋದರೆ ಈಗ ನನಗೆ ಗೊತ್ತಿರೋ ಪ್ರಕಾರ ಇವಾಗ ಫಾರಿನ್ ಕಂಟ್ರೀಸಲ್ಲಿ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ. ಬೆಂಗಳೂರು ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ, ಬೆಂಗಳೂರಲ್ಲಿ ತುಂಬ ಎಜುಕೇಷನ್ ಸ್ಟ್ರಾಂಗ್ ಇದೆ. ಸೊ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಾ ಇದ್ದಾರೆ. ಕ್ವಾಲಿಟಿ ಇರಬೇಕಾದ್ರೆ ನಾವು ಯಾಕೆ ಬೇರೆ ಕಂಟ್ರಿಗೆ ಹೋಗಬೇಕು? ನಮ್ಮ ರಾಜ್ಯದಲ್ಲೇ ಇರಬೇಕಾದ್ರೆ, ನಮ್ಮ ರಾಜ್ಯದಲ್ಲಿ ಎಮ್ ಎನ್ ಸಿ ಕಂಪ್ನೀಸ್ ಇರಬೇಕಾದ್ರೆ ಇಂಪಾರ್ಟೆನ್ಸು ಪ್ರಥಮ ಆದ್ಯತೆ ಮಂದಿ ನಮ್ಮ ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಸರ್ಕಾರ ಇದಕ್ಕೆ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಹೈಯರ್ ಎಜುಕೇಷನ್ ಬಂದಾಗ ಸರ್ಕಾರ ಈ ಸ್ಟೂಡೆಂಟ್ಸ್ಗಳಿಗೆ ಏನು ಸ್ಕಿಲ್ಸ್ ಡೆವಲಪ್ ಮಾಡಬೇಕು. ಇವಾಗ ಏನು ಎಮ್ ಎಸ್ ಸಿ ಕಂಪ್ನೀಸ್ ಏನು ಸ್ಕಿಲ್ಸ್ ಕೇಳ್ತಿದ್ದಾರೆ, ಅದನ್ನು ಡೆವಲಪ್ ಮಾಡೋಕ್ಕೆ ಹಲವಾರು ರೀತಿಯ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ಏನಾಗ್ತಿದೆ ಅಂದರೆ, ಎಜುಕೇಷನ್ ಅಂದಾಗ ಒಂದು ಏನೋ ಮಾಸ್ ಕಾರ್ಡ್ ಕೊಟ್ಬಿಟ್ಟು ಕಳಿಸೋ ಲೆವೆಲ್ಗೆ ಹೋಗಿದ್ದಾರೆ. ಅದು ಆಗಬಾರ್ದು. ಅಂದರೆ ಮಾಸ್ ಕಾರ್ಡ್ ಜೊತೆಗೆ ಒಂದು ಸ್ಕಿಲ್ಸ್ ಇಂಪ್ರೂವ್ ಆಗಬೇಕು, ನಾಲೆಜ್ ಇಂಪ್ರೂವ್ ಆಗಬೇಕು, ನಾಲೆಜ್ ಬೇಸಲ್ಲಿ ಔಟ್ಪುಟ್ ಆಗಬೇಕು. ಔಟ್ಪುಟ್ ಆದಾಗ ಮಾತ್ರನೇ ಏನಾಗುತ್ತೆ, ಸೊ ಇನ್ನೂ ನಮ್ಮ ದೇಶ ಇನ್ನೂ ಉದ್ಧಾರ ಆಗುತ್ತೆ ಅನ್ನೋ ಹೇಳೋಕ್ಕೆ ನಾನು ಬಯಸ್ತೀನಿ. ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಅಂದರೆ ನಾವು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲಿ ನೀರು ಕುಡಿದು ಊಟ ಮಾಡ್ತಾ ಇದ್ದೀವಿ. ಯಾವುದೋ ಬೇರೆ ನಾರ್ತ್ ಇಂಡಿಯನ್ಸ್ ಬಂದ್ಬಿಟ್ರು ಅಂತ ಅವ್ರಿಗೆ ಕೊಡುವಂಥ ಪ್ರಿಫರೆನ್ಸು ನಮ್ಮ ಕರ್ನಾಟಕದವ್ರಿಗೆ ಇಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಇದು ತಪ್ಪು ಆ್ಯಕ್ಚುಲಿ. ಯಾಕಂದರೆ ಈಗ ಬೇರೆ ಸ್ಟೇಟ್ಗೆ ಹೋದಾಗ ಅವ್ರ ಸ್ಟೇಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ನಮ್ಮ ಕನ್ನಡಿಗರಿಗೆ ಇಂಪಾರ್ಟೆನ್ಸ್ ಕೊಡಲ್ಲ ಇಲ್ಲಿ. ಸೊ ನಮಗೆ ಏನಂದರೆ, ಇವಾಗ ನಮಗೆ ಬೇರೆ ಸ್ಟೇಟವ್ರು ನಮ್ಗೆ ಹೆಂಗೆ ಮಾಡ್ತಿದ್ದಾರೆ ಅದೇ ರೀತಿ ಅವ್ರಿಗೆ ಅವರ ಜನಗಳಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರ ಏನು ಮಾಡಬೇಕಂದ್ರೆ, ಸರ್ಕಾರಗಳು ಇಲ್ಲಿ ಏನು ನಮ್ಮ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು, ಅವ್ರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಬಟ್ ಇವತ್ತು ನಾನು ಮೊನ್ನೆ ನ್ಯೂಸ್ ಪೇಪರ್ಸ್ ನೋಡಿದಾಗ ಏನಾಗುತ್ತೆ, ಕರ್ನಾಟಕದಲ್ಲಿ ಸ್ಕಿಲ್ಡ್ ಎಂಪ್ಲಾಯ್ ಇಲ್ಲ, ಸ್ಕಿಲ್ಸ್ ಇಲ್ಲ ಅಂತ ಬಂತು. ಯಾಕೆ ಸ್ಕಿಲ್ಸ್ ಇಲ್ಲ ಅಂದರೆ, ಒಬ್ಬ ಅಮೇರಿಕಲ್ಲಿ ಕುತ್ಕೊಂಡು ಒಬ್ಬ ಪ್ರೆಸಿಡೆಂಟ್ ಯಾರಾದರೂ ಬೆಂಗಳೂರು ಬಗ್ಗೆ ಮಾತಾಡ್ತಾರಾ? ಯಾರು ಮಾತಾಡಲ್ಲ. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ, ನಾನು ಒಬ್ಬ ಎಜುಕೇಟೆಡ್ ಆಗಿ ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರು ಇಸ್ ಬೆಸ್ಟ್ ಪ್ಲೇಸ್ ಫಾರ್ ಎಜುಕೇಷನ್ ಆ್ಯಕ್ಚುಲಿ. ಈ ಥರ ಇದ್ದಾಗ ನಮ್ಮ ಕನ್ನಡಿಗರಿಗೆ ಫಸ್ಟ್ ಆದ್ಯತೆ ಕೊಟ್ಟಾಗ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ. ಅದರಿಂದ ಇದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸೈನ್ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.